ಹಾಯ್ ಹಲೋ ನಮಸ್ತೆ. ನೀವು ಕೇಳುತ್ತಿದ್ದೀರಾ ವಿಶ್ವ ಬಾನುಲಿ 106.8 ಕಂಪನಾಂಕಗಳಲ್ಲಿ ರೇಡಿಯೋ ಯೂನಿವರ್ಸಲ್. ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಇರುವಂತಹ ನಿಮ್ಮ ಲವ್ಲಿ ಸ್ಟಾರ್ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ ಕಣ್ರಿ. ಸಮಸ್ತ ಕೇಳುಗರಿಗೆ ನಿಮ್ಮ ಮೆಚ್ಚಿನ ಸವಿ ಸವಿ ನೆನಪು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯೋಚನೆ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ, ಇವತ್ತು ಯಾರ ಬಗ್ಗೆ ನಮ್ಮ ರಶ್ಮಿ ನೆನ್ಪು ಮಾಡ್ಕೊತಾ ಇದ್ದಾಳೆ ಅಂತ ಖಂಡಿತವಾಗ್ಲೂ ತಿಳಿಸ್ತೀನಿ. ಆದ್ರೆ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ ನಿಮ್ಗೆಲ್ಲ. ನೋಡೋಣ ಎಷ್ಟು ಮಟ್ಟಿಗೆ ತಾವೆಲ್ಲ ಉತ್ತರ ಕೊಡ್ತೀರಾ ಅಂತ. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ, ಕರೆಕ್ಟ್ ಆನ್ಸರ್ ಕೊಡ್ತೀರಾ ನೀವು ಎಲ್ಲಾರು ಅಂತ ಹೇಳಿ. ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸೆಲ್ಯುಲಾರ್ ಜೈಲ್ ಎಲ್ಲಿದೆ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹಾಗೂ ಕೇಳ್ತಾ ಇದ್ದೀನಿ, ಸೆಲ್ಯುಲಾರ್ ಜೈಲ್ ಎಲ್ಲಿದೆ? ಉತ್ತರ ಕೊಟ್ಟಿದ್ದೆ ಮತ್ತಿನ್ನೇನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಯಾಕ್ರಿ ಇಷ್ಟೊಂದು ತಡ ಮಾಡ್ತೀರಾ? ನನ್ನ ನಂಬರ್ ನಿಮ್ಗೆಲ್ಲರಿಗೂ ಗೊತ್ತಲ್ವೇನ್ರಿ? 08023111020. ಮತ್ತೊಮ್ಮೆ ಹೇಳ್ತೀನಿ, 0802311020. ಬೇಗ ಲೈನ್ ನೋಡಿರಿ, ನಾನಂತೂ ಕಾಯ್ತಾ ಇದ್ದೀನಪ್ಪ. ಇವತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳಿ ನೋಡೋಣ. ಗೊತ್ತಿಲ್ಲಲ್ಲ ಸ್ನೇಹಿತರೆ, ಇವತ್ತು ನಾನು ಇಬ್ರು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟ, ಯುವ ನಟ, ಪ್ರಸಿದ್ಧ ಪಡೆದಂತಹ ನಟ ಹಾಗೂ ಯುವ ನಟಿ, ಅವರಿಬ್ರು ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನಾಗಿ ನಾನು ಒಬ್ರು ನಟ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಒಂದು ರೀತಿ ಏನ್ ಹೇಳ್ಬೋದು ಅಂದ್ರೆ ಛಾಪು ಮೂಡಿಸಿದಂತಹ ವ್ಯಕ್ತಿ, ನಟ. ಹೌದು, ಯಾರು ಯೋಚನೆ ಮಾಡಿ ನೋಡೋಣ, ಗೊತ್ತಾಗಿಲ್ಲ ಅನ್ಸುತ್ತೆ. ಯುವ ಪ್ರತಿಭೆಗಳು ಅಂತ ಹೇಳಿದ್ರೆ ಇವರಿಂದ ನೋಡೇ ಕಲಿಬೇಕು ಅನ್ಸುತ್ತೆ ಕಣ್ರಿ. ಪ್ರತಿಭೆ ಇದ ಪ್ರಾಣ ಚಿತ್ರದ ಮೂಲಕ 2004ನೇ ಇಸ್ವಿಯಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡದಂತಹ ಈ ವ್ಯಕ್ತಿ, ಆದ್ರೆ ಅಷ್ಟೊಂದು ಯಶಸ್ವಿ ತಂದು ಕೊಡ್ಲಿಲ್ಲ ಈ ಚಿತ್ರ. ಆದ್ರೆ 2005ನೇ ಇಸ್ವಿ ಒಂದು ಚಿತ್ರ ತೆರೆಗೆ ಬಂತು. ಆ ಚಿತ್ರ ಅತ್ಯುತ್ತಮ ಶ್ರೇಷ್ಠ ನಟ, ಬೆಸ್ಟ್ ಆಕ್ಟರ್ ಫಿಲಂ ಫೇರ್ ಅವಾರ್ಡ್ ಕೂಡ ಸಿಕ್ತು ಈ ಚಿತ್ರಕ್ಕೆ. ಅಷ್ಟೇ ಅಲ್ಲದೆ ಇವ್ರು ಏನು ಅನ್ನೋದು ಆ ಚಿತ್ರದ ಮುಖಾಂತರ ಎಲ್ಲರಿಗೂ ಗೊತ್ತಾಯ್ತು, ಯಾರು ಇವರು ಅಂತ ಹೇಳಿ. ಇವರ ಅಭಿನಯ ಏನಪ್ಪಾ ಅಂತ ಹೇಳಿ, ಒಂದು ದಾಖಲೆ ತಂದು ಕೊಟ್ಟಂತಹ, ಒಂದು ಹೆಸರು ತಂದು ಕೊಟ್ಟಂತಹ ಚಿತ್ರ. ಇವರ ಏನ್ ಹೇಳ್ತೀರಾ, ಸ್ಟಾರ್ನೇ ಚೇಂಜ್ ಮಾಡಿದಂತಹ ಚಿತ್ರ. ಅದು ಯಾವುದಪ್ಪ ಅಂತ ಹೇಳಿದ್ರೆ ನೆನಪಿರಲಿ. ಕೆಲವ್ರಿಗೆ ಗೊತ್ತಾಗಿರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ, ಕೆಲವ್ರಿಗೆ ಗೊತ್ತಾಗಿಲ್ಲ ಅಂತ ನನಗೆ ಗೊತ್ತು ಚೆನ್ನಾಗಿ. 2006ನೇ ಇಸ್ವಿಯಲ್ಲಿ ಒಂದು ಚಿತ್ರ ತೆರೆಗೆ ಬಂತು. ಅದು ನಮ್ಮ ರಮ್ಯಾ ಅವ್ರ ಜೊತೆ ನಟನೆ ಮಾಡಿದಂತಹ ಚಿತ್ರ, ಜೊತೆಯಲ್ಲಿ. ಅದು 100 ದಿನ ಯಶಸ್ವಿ ಪಡೆದಂತಹ ಚಿತ್ರ. ನಂತರ 2007ನೇ ಇಸ್ವಿಯಲ್ಲಿ ಪಲ್ಲಕ್ಕಿ ಕೂಡ ಅದು ಕೂಡ ನಟನೆ ಮಾಡಿದ್ರು. ಅದೇ ವರ್ಷ 2008ನೇ ವರ್ಷದಲ್ಲಿ ಹೊಂಗನಸು ಚಿತ್ರ ಕೂಡ ಬಂತು. ಗುಣವಂತ 2007ನೇ ಇಸ್ವಿಯಲ್ಲಿ ಬಂತು. ಬಹಳಷ್ಟು ಚಿತ್ರಗಳಲ್ಲಿ ನಟನೆ ಮಾಡಿದ್ರು. ಅಷ್ಟೇ ಅಲ್ಲದೆ 2010ರಲ್ಲಿ ಸವಿ ಸವಿ ನೆನಪು ಕಾರ್ಯಕ್ರಮ ಇದೆಯಲ್ರಿ, ಕಾರ್ಯಕ್ರಮದ ಹೆಸರೇ ಕಂಡ್ರಿ ಚಿತ್ರ ತೆರೆಗೆ ಬಂದಂತು 2010ನೇ ಇಸ್ವಿಯಲ್ಲಿ. ಬಹಳಷ್ಟು ಚಿತ್ರಗಳಲ್ಲಿ ಅವರು ನಟನೆ ಮಾಡಿದ್ರು. ಹೌದು, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು. ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ನೆನಪಿರಲಿ ಪ್ರೇಮ್, ಅಥವಾ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್. ಹೌದು, ನಾನು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಇವತ್ತು ಏಪ್ರಿಲ್ 18 ಅವರ ಜನ್ಮದಿನ. ಅವರು ಏಪ್ರಿಲ್ 18 1976ರಲ್ಲಿ ಜನ್ಮ ತಾಳಿದಂತಹ ವ್ಯಕ್ತಿ ಆತ. ನಮ್ಮ ಕರ್ನಾಟಕದವರು, ಹೆಮ್ಮೆಯ ನಟ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಕಮ್ಮಿ ಅವಧಿಯಲ್ಲಿ ಕೂಡ ಒಂದು ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣ್ರಿ. ಆ ವ್ಯಕ್ತಿತ್ವ ಬಗ್ಗೆ, ಆತನ ವ್ಯಕ್ತಿತ್ವ ಬಗ್ಗೆ ನಾನು ಹೇಳಿದ್ರೆ ಚೆನ್ನಾಗೇ ಇರೋದಿಲ್ಲ. ನಿಜವಾಗ್ಲೂ ಇವಾಗ ಪ್ರೇಮ್ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಇವತ್ತು ಅವ್ರ ಜನ್ಮದಿನ.
ಬಹಳಷ್ಟು ಜನ ಕೂಡ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತ ಮನೆ ಹತ್ರ ಎಲ್ಲ ಹೋಗಿದ್ರಪ್ಪ. ಕೆಲವು ಅವಕಾಶನೂ ಕೂಡ ಸಿಕ್ಕಿಲ್ಲ ಮೇಡಮ್ ಅಂತ ಬಹಳ ಜನ ಕರೆ ಕೂಡ ಮಾಡಿ ಹೇಳಿದ್ರು. ಸೊ ಇವತ್ತು ಪ್ರೇಮ್ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ ಇವತ್ತು ಜನ್ಮದಿನದಂದು ಯೋಚನೆ ಮಾಡಿ. ಖಂಡಿತವಾಗ್ಲೂ ನಾನ್ ಹೇಳೋದಿಲ್ಲಪ್ಪ, ಅವ್ರ ಹತ್ರನೇ ನೇರವಾಗಿ ಮಾತಾಡಿಸ್ತೇನೆ. ಮಾತಾಡಕ್ ಇಷ್ಟಪಡ್ತೀರಾ ಅಲ್ವಾ? ಅವರ ಧ್ವನಿ ಕೇಳಕ್ ಇಷ್ಟಪಡ್ತೀರಾ ಅಲ್ವಾ? ಬನ್ನಿ ನಮ್ ಪ್ರೇಮ್ ಅವ್ರನ್ನ ಮಾತಾಡ್ಸೋಣ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಇನ್ನೊಬ್ರು ವ್ಯಕ್ತಿ ಬಗ್ಗೆ ಹೇಳ್ಬೇಕಲ್ಲ, ಅವ್ರನ್ನು ಕೂಡ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ಬೇಕು. ಖಂಡಿತವಾಗ್ಲು ಪರಿಚಯ ಮಾಡಿಸ್ಕೊಡ್ತೀನಿ. ಯಾರು ಯೋಚನೆ ಮಾಡಿ ನೋಡೋಣ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಗೊತ್ತಾಯ್ತಾ? ಖಂಡಿತವಾಗ್ಲೂ ಗೊತ್ತಾಗಿಲ್ಲ ಅಂತ ನನಗೆ ಗೊತ್ತು. ಸ್ನೇಹಿತರೆ, ಇವ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ನೀಡಬೇಕು ಅಂತ ಅನ್ಕೊಂಡಿದ್ದೀನಿ ಕಣ್ರಿ. ಹೌದು, ಇವರು ಮೂಲತಃ ಬಂದ್ಬಿಟ್ಟು ಉದಯ್ಪುರ್ ರಾಜಸ್ಥಾನದಲ್ಲಿ ಜನ್ಮ ತಾಳಿದಂತಹ ಬೆಂಗಾಲಿ ಫ್ಯಾಮಿಲಿ ಅವರು ಇವರು. ಹೀಗೆ ತಂದೆಯ ಹೆಸರು A.K. ರಾಯ್ ಅಂತ ಹೇಳಿ, ಅವರು ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಈಕೆಯ ತಾಯಿ ಬಂದು ಸುನೀತಾ ರಾಯ್ ಅಂತ ಹೇಳ್ಬಿಟ್ಟು ಅವರು ಚೈಲ್ಡ್ ಸೈಕಾಲಜಿಸ್ಟ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಇವ್ರಿಗೊಬ್ರು ಅಕ್ಕ ಇದಾರಪ್ಪ, ಅವ್ರ ಹೆಸರಂತೂ ನನಗಂತೂ ಗೊತ್ತಿಲ್ಲ. ಅವರು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತಾಗಿದೆ ಅಷ್ಟೇ. ಆಮೇಲೆ ಈಕೆ ನಟಿ ಬಂದ್ಬಿಟ್ಟು ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಅಂತ ಗೊತ್ತಾ? ಬಾಲ್ವಿನ್ ಗರ್ಲ್ಸ್ ಹೈಸ್ಕೂಲ್ ಬೆಂಗಳೂರು, ಇಲ್ಲಿ ಅವರು ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿದ್ರು. ನಂತರ ಅವರು M.R. ಅಂಬೇಡ್ಕರ್ ಡೆಂಟಲ್ ಕಾಲೇಜ್ ಬ್ಯಾಂಗ್ಳೂರ್, ಅಲ್ಲಿ ಕೂಡ ಡೆಂಟಲ್ ಸೈನ್ಸ್ ಬ್ಯಾಚುಲರ್ ಡಿಗ್ರಿ ಇನ್ ಡೆಂಟಲ್ ಸೈನ್ಸ್ ಅಲ್ಲಿ ಅವರು ವಿದ್ಯಾಭ್ಯಾಸನ ಪಡೆದ್ರು. ಮಾಡಲಿಂಗು, ಟೆಲಿವಿಷನ್ ಅಡ್ವರ್ಟೈಸಿಂಗ್ ಎಲ್ಲದರಲ್ಲೂ ಕೂಡ ಭಾಗವಹಿಸಿದಂತಹ ಈ ನಟಿ. ಸೊ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿಲ್ಲ ಅಂತ ಗೊತ್ತು. ಯಾರಿರ್ಬೋದು ಯೋಚನೆ ಮಾಡಿ, ಗೊತ್ತಾಗ್ತಾ ಇಲ್ವಾ? ಓಕೆ ಸ್ನೇಹಿತರೆ, ಒಂದು ಮಾಹಿತಿ ನಿಮ್ಗೆ ನೀಡ್ತೇನೆ. ಏನು ಅಂತ ಹೇಳಿದ್ರೆ, 2008ನೇ ಇಸ್ವಿಯಲ್ಲಿ ಮೆರವಣಿಗೆ ಅಂತ ಹೇಳಿ ನಮ್ಮ ಪ್ರಜ್ವಲ್ ದೇವರಾಜ್, ಡೈನಮಿಕ್ ಹೀರೋ ಅವರ ಮಗನಾದ ದೇವರಾಜ್ ಅವರ ಮಗನಾದ ಪ್ರಜ್ವಲ್ ದೇವರಾಜ್ ಅವರ ಜೊತೆ ಈಕೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ನಂತರ ಮಸ್ತ್ ಮಜಾ ಮಾಡಿ, ಅದೇ ವರ್ಷದಲ್ಲಿ ಮಸ್ತ್ ಮಜಾ ಮಾಡಿ ಚಿತ್ರದಲ್ಲಿ ಅವರು ಸ್ಪೆಷಲ್ ಅಪಿಯರೆನ್ಸ್ ಒಂದು ಪಾತ್ರವನ್ನು ನಿಭಾಯಿಸಿದ್ರು. ನಂತರ ಜಂಗ್ಲಿ 2009 ಜಂಗ್ಲಿ, ಶ್ರಮಿಸಬೇಕು. 2009 ಲವ್ ಗುರು, ಅಲ್ಲಿ ಕೂಡ ಸ್ಪೆಷಲ್ ಅಪಿಯರೆನ್ಸ್ ಕೂಡ ಮಾಡಿದ್ರು, ಒಂದು ಪಾತ್ರವನ್ನು ನಿಭಾಯಿಸಿದ್ರು. ಆದ್ರೆ ಅವರಿಗೆ ತುಂಬಾ ಯಶಸ್ವಿ ತಂದುಕೊಟ್ಟಂತಹ ಚಿತ್ರ. ಅವರೊಬ್ಬ ಶ್ರೇಷ್ಠ ನಟಿ, ಯುವ ನಟಿ ಅಂತ ಹೇಳಿ ಅವರ ಛಾಪನ್ನು ಮೂಡಿಸಿದಂತಹ ಚಿತ್ರ, ಅವರ ಸ್ಟಾರ್ನಿ ಬದಲಾಯಿಸಿದಂತಹ ಚಿತ್ರ 2009ನೇ ಇಸ್ವಿಯಲ್ಲಿ ಬಂದಂತಹ ಮನಸಾರೆ. ಹೌದು, ಮನಸಾರೆ ಚಿತ್ರದಲ್ಲಿ ಅವರ ಅಭಿನಯ ಸೂಪರ್ ಗನ್ರಿ, ಹ್ಯಾಟ್ಸ್ ಆಫ್ ಮೂವಿ ಯಾರ್. ಆ ಚಿತ್ರಕ್ಕೆ ಅವರಿಗೆ ಅಕ್ಕ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ AKKA, ಅಷ್ಟೇ ಅಲ್ಲದೆ ಸುವರ್ಣ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೌತ್ ಸ್ಕೋಪ್ ಬೆಸ್ಟ್ ಕನ್ನಡ ಆಕ್ಟ್ರೆಸ್ ಅವಾರ್ಡ್ ಕೂಡ ಸಿಕ್ಕಿದೆ. ಅವರು ನಾಮಿನೇಷನ್ ಆಗಿದ್ರು ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟ್ರೆಸ್ ಕನ್ನಡ, ಇದಕ್ಕೋಸ್ಕರ ಅವ್ರದ್ದು ನಾಮಿನೇಷನ್ ಆಗಿತ್ತು ಈ ಚಿತ್ರ. 100 ಜನ್ಮಕ್ಕೂ 2010ನೇ ಇಸ್ವಿಯಲ್ಲಿ, ವೀರ ಪರಂಪರೆ 2010ನೇ ವರ್ಷದಲ್ಲಿ ಅದು ನಾಮಿನೇಷನ್ ಕೂಡ ಆಗಿತ್ತು. ಬೆಸ್ಟ್ ಫಿಲ್ಮ್ ಫೇರ್ ಅವಾರ್ಡ್, ಬೆಸ್ಟ್ ಆಕ್ಟ್ರೆಸ್ ಫಾರ್ ಫಿಲ್ಮ್ ಫೇರ್ ಅವಾರ್ಡ್ ಕನ್ನಡ ಗೆ ಅವ್ರಿಗೆ ಕೂಡ ಇದಾಗಿತ್ತು. ಅಷ್ಟೇ ಅಲ್ಲದೆ ಈಕೆ ಟೋನಿ ಚಿತ್ರದಲ್ಲೂ ಕೂಡ ಪಾತ್ರ ನಿಭಾಯಿಸಿದ್ದಾರೆ. 2013ನೇ ಇಸ್ವಿ ಅದು ತೆರೆಕಂಡಂತಹ ಚಿತ್ರ. ಅಷ್ಟೇ ಅಲ್ಲದೆ 2013ನಲ್ಲಿ ಲವ್ ಇನ್ ಹೈದರಾಬಾದ್ ಅಂತ ಹೇಳಿ ತೆಲುಗು ಫಿಲಂ, ಅದರಲ್ಲೂ ಕೂಡ ಇವರು ಪಾತ್ರ ನಿಭಾಯಿಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಪಾತ್ರ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಬರೀ ಅಷ್ಟೇ ಅಲ್ಲದೆ ಸ್ನೇಹಿತರೆ, ಬೆಂಗಾಲಿ ಚಿತ್ರದಲ್ಲೂ ಕೂಡ ಇವರು ನಟನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ನಮಗೆ ದೊರಕಿದೆ. ಬಹಳಷ್ಟು ಚಿತ್ರಗಳನ್ನ ನಟಿಸಿದಂತಹ ಈ ವ್ಯಕ್ತಿ ಇವತ್ತು ಏಪ್ರಿಲ್ 18ನೇ ತಾರೀಕು ಇವತ್ತು ಅವರ ಜನ್ಮದಿನ.
ಹೌದು, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾಡೆಲ್, ಫಿಲಂ ಆಕ್ಟ್ರೆಸ್,